Hi everyone, welcome to Business Studies class by Don Bosco PU College, Chitradurga. In this session, we shall discuss about the new chapter, that is marketing. ಈ ಕ್ಲಾಸಲ್ಲಿ ನಾವು ಮಾರ್ಕೆಟಿಂಗ್ ಅಂದ್ರೆ ಹೊಸ ಚಾಪ್ಟರ್ನ ಮಾರ್ಕೆಟಿಂಗ್ ಅನ್ನೋ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಏನು ಮಾರ್ಕೆಟಿಂಗ್ ಅಂದ್ರೆ? ಮಾರ್ಕೆಟಿಂಗ್ ಅಂತ ಕಾನ್ಸೆಪ್ಟ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಮಾರ್ಕೆಟ್ ಅಂದ್ರೆ ಏನನ್ನ ತಿಳ್ಕೊಳ್ಳೋಣ. ಓಕೆನಾ? ಏನು ಮಾರ್ಕೆಟ್ ಅಂದ್ರೆ ನಾವು ಅಂದ್ರೆ ಇನ್ನ ಟ್ರೆಡಿಷನಲ್ ಸೆನ್ಸ್ ಅಂದ್ರೆ ಹಳೆ ಕಾನ್ಸೆಪ್ಟ್ ಪ್ರಕಾರ ನಾವು ಹೇಳ್ಬೇಕಂದ್ರೆ ಒಂದು ಪ್ಲೇಸ್ ಅಂತ ಮಾರ್ಕೆಟ್ ಅಂತೀವಿ. ಅಂದ್ರೆ ಆ ಪ್ಲೇಸ್ ಹೇಗಿರ್ಬೇಕು, ಆ ಪ್ಲೇಸ್ ಅಲ್ಲಿ ಕಸ್ಟಮರ್ ಮತ್ತೆ ಸೆಲ್ಲರ್ ಇಬ್ರು ಏನ್ ಮಾಡ್ತಾರೆ, ಅದ್ರ ಅವ್ರ ಬೈಯರ್ ಅವ್ರ ಸೆಲ್ಲರ್ ಏನ್ ಮಾಡ್ತಾರೆ, ಒಂದು ಕಡೆ ಸೇರಿ ಗೂಡ್ಸ್ ತಗೊಳ್ಳೋದು ಮಾರೋದು ಇಲ್ಲಿ ಎಕ್ಸ್ಚೇಂಜ್ ಮಾಡೋದು ಮಾಡ್ಕೊಂಡ್ರೆ ಆ ಪ್ಲೇಸ್ ಏನಂತ ಕರಿತೀವಿ ನಾವು ಮಾರ್ಕೆಟ್ ಅಂತ ಕರಿತೀವಿ. ಇದು ಟ್ರೆಡಿಷನಲ್ ಸೆನ್ಸ್ ಅಂದ್ರೆ ಓಲ್ಡ್ ಕಾನ್ಸೆಪ್ಟ್ ಇದು. ಅಂದ್ರೆ ಕಸ್ಟಮರ್ ಅವ್ರ ಬೈಯರ್ ಅವ್ರ ಸೆಲ್ಲರ್ ಒಂದು ಪ್ಲೇಸ್ ಅಲ್ಲಿ ಬಂದು ತಗೊಳ್ಳೋದು ಮಾರೋದು ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಕೊಡೋದು ತಗೊಳ್ಳೋದು ಮಾಡಿದ್ರೆ ಆ ಪ್ಲೇಸಿಗೆ ಅಂತ ಕರಿತೀವಿ ಮಾರ್ಕೆಟ್ ಅಂತ ಕರಿತಿದೀವಿ. ಇದು ಓಲ್ಡ್ ಸೆನ್ಸ್. ಮಾಡರ್ನ್ ಸೆನ್ಸ್ ಅಲ್ಲಿ ಏನಂದ್ರೆ ಇಲ್ಲಿ ಬೈಯರ್ ಅಂಡ್ ಸೆಲ್ಲರ್ ಇಬ್ರು ಕಂಪಲ್ಸರಿ ಬರೋದಿಲ್ಲ. ಅಂದ್ರೆ ಅವರಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಲ್ಲ ಇಲ್ಲಿ. ಈಗ ಫಸ್ಟ್ ಓಲ್ಡ್ ಸೆನ್ಸ್ ಮತ್ತೆ ಹೋಗೋಣ. ಈ ತರಕಾರಿ ಮಾರ್ಕೆಟ್ ಅಂತ ತಿಳ್ಕೊಳ್ಳಿ, ಇಲ್ಲ ತರಕಾರಿ ಮಾರ್ಕೆಟ್ ಅಂತ ತಿಳ್ಕೊಳ್ಳಿ. ತರಕಾರಿ ಮಾರ್ಕೆಟ್ ಅಲ್ಲಿ ನಾವು ಬೈಯರ್ ಹೋಗ್ತೀವಿ, ಸೆಲ್ಲರ್ ಅಲ್ಲಿ ಬರ್ತಾರೆ, ಅಲ್ಲಿ ತಗೊಳ್ಳೋದು ಮಾಡೋದು ಮಾಡ್ತೀವಿ. ಅದನ್ನ ಪ್ಲೇಸ್ ಅಂತ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲ ಯಾವ್ದೋ ಒಂದು ಬಟ್ಟೆ ಅಂಗಡಿ ಹೋಗ್ತೀವಿ, ಅಲ್ಲಿ ನಾವು ತಗೊಳ್ಳೋದು ಮಾಡೋದು ಮಾಡ್ತೀವಿ, ಆ ಪ್ಲೇಸ್ ನ ಗಾರ್ಮೆಂಟ್ ಮಾರ್ಕೆಟ್ ಅಂತಾನು ಕರಿಬಹುದು, ಜಸ್ಟ್ ಮಾರ್ಕೆಟ್ ಅಂತಾನು ಕರಿಬಹುದು. ಅದೇ ನ್ಯೂ ಸೆನ್ಸ್ ಅಲ್ಲಿ ಇಲ್ಲ ಮಾಡರ್ನ್ ಸೆನ್ಸ್ ಅಲ್ಲಿ ಏನಂದ್ರೆ ಇಲ್ಲಿ ಬೈಯರ್ ಅಂಡ್ ಸೆಲ್ಲರ್ ಪ್ರೆಸೆನ್ಸ್ ನೆಸೆಸಿಟಿ ಇಲ್ಲ. ಪ್ಲಸ್ ಅದೇ ತರ ಆ ಪ್ಲೇಸ್ ಇದೆಯಲ್ಲ ರಿಸ್ಟ್ರಿಕ್ಷನ್ ಇಲ್ಲ. ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಆನ್ಲೈನ್ ತಗೊಳ್ರಿ, ಆನ್ಲೈನ್ ಅಲ್ಲಿ ಅವ್ರ ಸೆಲ್ಲರ್ ಎಲ್ಲೋ ಇರ್ತಾರೆ, ನಾವು ಬೈಯರ್ ಎಲ್ಲೋ ಇರ್ತೀವಿ, ನಾವಿಬ್ರು ಸೇರಲ್ಲ, ಅಂದ್ರೆ ಒಂದ್ ಕಡೆ ಮೀಟ್ ಆಗೋದಿಲ್ಲ. ನಾನೇನೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀನಿ, ಅವ್ರು ಪ್ರೊಡ್ಯೂಸರು ಬರಲ್ಲ, ಅಂದ್ರೆ ಸೆಲ್ಲರ್ ಇರ್ತಾರಲ್ಲ ಅವ್ರು ನಮ್ಮ ಮನೆಗೆ ಬರಲ್ಲ, ಯಾರೋ ಮೂಲಕ ಪಾರ್ಸಲ್ ಕಳಿಸ್ಬಿಡ್ತಾರೆ, ಅದು ಬಂದು ಇಲ್ಲಿ ಸೇರುತ್ತೆ. ಸೊ ನಾವಿಬ್ರು ಬೈಯರ್ ಅಂಡ್ ಸೆಲ್ಲರು ಮೀಟ್ ಆಗೋದಿಲ್ಲ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ, ಆದ್ರೂ ಇದು ಮಾರ್ಕೆಟ್ ಅಂತ ಕರಿತೀವಿ. ಯು ಗಾಟ್ ದ ಪಾಯಿಂಟ್ ರೈಟ್? ಆದ್ರೂ ಇದನ್ನ ಎಂತ ಕರಿತೀವಿ, ಮಾರ್ಕೆಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮಾರ್ಕೆಟ್ ಒಂದು ಪ್ಲೇಸಿಗೆ ರಿಸ್ಟ್ರಿಕ್ಷನ್ ಆಗೋದಿಲ್ಲ. ಅಂದ್ರೆ ಒಂದೇ ಪ್ಲೇಸ್ ನೋಡಪ್ಪ, ಇದು ಸಂತೆ ಹತ್ರ ಆ ಪ್ಲೇಸಿಗೆ ರಿಸ್ಟ್ರಿಕ್ಟ್ ಆಗೋದಿಲ್ಲ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾನೆ ಹೋಗ್ತಿರುತ್ತೆ. ಯಾಕಂದ್ರೆ ಡೆಲ್ಲಿಯಲ್ಲಿ ಸೆಲ್ಲರ್ ಇರ್ತಾನೆ, ನಾನು ದುರ್ಗದಲ್ಲಿ ಬೈಯರ್ ಇರ್ತೀನಿ, ನಾನು ಅವ್ನ ಮಕ ನೋಡಲ್ಲ, ಅವನ ಮೀಟ್ ಆಗೋದಿಲ್ಲ, ಬಟ್ ಪ್ರಾಡಕ್ಟ್ ಅವನ ಹತ್ರ ತಗೊಂತೀನಿ. ಇದನ್ನ ಮಾರ್ಕೆಟ್ ಅಂತಾರೆ. ಯಾಕಂದ್ರೆ ಓಲ್ಡರ್ ಸೆನ್ಸ್ ಅಲ್ಲಿ ಒಂದು ಪ್ಲೇಸಿಗೆ ಮಾರ್ಕೆಟ್ ಅನ್ನೋ ಕಾನ್ಸೆಪ್ಟ್ ಒಂದು ಪ್ಲೇಸ್ಗೆ ರಿಸ್ಟ್ರಿಕ್ಟ್ ಆಗ್ತಿತ್ತು. ಬಟ್ ನ್ಯೂ ಮಾಡರ್ನ್ ಸೆನ್ಸ್ ಅಲ್ಲಿ ಮಾರ್ಕೆಟ್ ಅನ್ನೋದು ಒಂದು ಪ್ಲೇಸ್ಗೆ ರಿಸ್ಟ್ರಿಕ್ಟ್ ಆಗೋದಿಲ್ಲ, ಪ್ಲಸ್ ಬೈಯರ್ ಅಂಡ್ ಸೆಲ್ಲರ್ ಪ್ರೆಸೆನ್ಸ್ ಇರೋದಿಲ್ಲ, ಅಲ್ಲಿ ಮೀಟ್ ಆಗೋದಿಲ್ಲ. ಈಗ ವಾಟ್ ದ ಪಾಯಿಂಟ್ ರೈಟ್? ಆದ್ರೂ ಅದನ್ನ ಏನಂತ ಕರಿತೀವಿ, ಮಾರ್ಕೆಟ್ ಅಂತ ಕರಿತೀವಿ. ಈಗ ಮಾರ್ಕೆಟಿಂಗ್ ಹೋಗೋಣ. ಏನು ಮಾರ್ಕೆಟಿಂಗ್ ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಆದ ತಕ್ಷಣ ಗೂಡ್ಸ್ ಅಂಡ್ ಸರ್ವಿಸಸ್ ಬಂದ್ಬಿಟ್ಟು ಕನ್ಸ್ಯೂಮರ್ಗೆ ರೀಚ್ ಆಗ್ಬೇಕು, ಅಂದ್ರೆ ಫ್ಲೋ ಆಗ್ಬೇಕು. ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಆದ ತಕ್ಷಣ ಏನಾಗುತ್ತೆ, ಅದು ರೀಚ್ ಆಗ್ಬೇಕು. ಎಲ್ಲಿಂದ? ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ರೀಚ್ ಆಗ್ಬೇಕು. ಆ ರೀಚ್ ಮಾಡೋದಿಕ್ಕೆ ಏನೇನು ನಾವು ಕೆಲಸಗಳು ಮಾಡ್ತೀವಿ, ಅಂದ್ರೆ ಆಕ್ಟಿವಿಟೀಸ್ ಮಾಡ್ತೀವಿ, ಆ ಆಕ್ಟಿವಿಟೀಸ್ ನ ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ. ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಓಕೆನಾ, ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಇಲ್ಲ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ಇದನ್ನೆಲ್ಲ ಏನಂತ ಕರಿತೀವಿ ನಾವು? ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂದ್ರೆ ನಂಬರ್ ಆಫ್ ಆಕ್ಟಿವಿಟೀಸ್ ಸಚ್ ಆಸ್ ಪ್ರಾಡಕ್ಟ್ ಡಿಸೈನಿಂಗ್, ಪ್ಯಾಕಿಂಗ್, ವೇರ್ ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಬ್ರ್ಯಾಂಡಿಂಗ್, ಸೆಲ್ಲಿಂಗ್, ಅಡ್ವರ್ಟೈಸ್ಮೆಂಟ್, ಪ್ರೈಸಿಂಗ್, ಇವೆಲ್ಲ ಎಲ್ಲಿಗೆ ಬರುತ್ತೆ? ಮಾರ್ಕೆಟಿಂಗ್ ಒಳಗೆ ಬರುತ್ತೆ.
ಈಗ ನಾನು ಜಸ್ಟ್ ಪ್ರೊಡಕ್ಷನ್ ಮಾಡಿದ್ದೀನಿ, ಇದು ಮಾರ್ಕೆಟಿಂಗ್ ಒಳಗೆ ಬರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಏನ್ ಮಾಡ್ತೀನಿ, ಕಸ್ಟಮರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ, ಅದಾದ್ಮೇಲೆ ಅದ್ರ ಪ್ರಕಾರ ಪ್ರಾಡಕ್ಟ್ ಮಾಡ್ತೀನಿ, ಅದ್ರ ಪ್ರಕಾರ ಪ್ರಾಡಕ್ಟ್ ನ ಕಸ್ಟಮರ್ ಹೇಗೆ ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಪ್ರಾಡಕ್ಟ್ ನ ಡಿಸೈನ್ ಮಾಡಿ ಪ್ಲಾನ್ ಮಾಡಿ ಪ್ರೊಡಕ್ಷನ್ ಮಾಡ್ಬಿಡ್ತೀನಿ, ಪ್ಯಾಕ್ ಮಾಡ್ತೀನಿ, ಅದನ್ನ ತಗೊಂಡೋಗಿ ವೇರ್ ಹೌಸ್ ಇಡ್ತೀನಿ. ವೇರ್ ಹೌಸ್ ಇಂದ ಕಸ್ಟಮರ್ ಡಿಮ್ಯಾಂಡ್ ಸ್ಟಾರ್ಟ್ ಜಾಸ್ತಿ ಆದಾಗ ಅದನ್ನ ಶಿಫ್ಟ್ ಮಾಡ್ತೀನಿ ಒಂದ್ ಪ್ಲೇಸ್ ಇಂದ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ. ಅದ್ಮೇಲೆ ಅದಕ್ಕಿಂತ ಮುಂಚೆ ಪ್ಯಾಕಿಂಗ್ ಮಾಡಿರ್ತೀನಿ, ಪ್ರೈಸಿಂಗ್ ಮಾಡಿರ್ತೀನಿ, ಲೇಬಲಿಂಗ್ ಮಾಡಿರ್ತೀನಿ, ಬ್ರ್ಯಾಂಡ್ ನೇಮ್ ಕೊಟ್ಟಿರ್ತೀನಿ. ಓಕೆ, ಮತ್ತೆ ಅಡ್ವರ್ಟೈಸ್ಮೆಂಟ್ ಒಂದಿಷ್ಟು ಕೊಟ್ಟಿರ್ತೀನಿ. ಅದೆಲ್ಲ ಮಾರಿ ಆದ್ಮೇಲೆ ಮತ್ತೆ ಕಸ್ಟಮರ್ ಸರ್ವಿಸ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಮಾರಿ ಆದ್ಮೇಲೆ ಸೆನ್ಸಿಟಿವ್ ಕೆಟ್ಟ ಹೋಗ್ತಿರುತ್ತೆ, ಅವ್ರು ಡೆಮೋ ತೋರಿಸಬೇಕಾಗುತ್ತೆ, ಅದನ್ನ ಕಸ್ಟಮರ್ ಸರ್ವಿಸ್ ಅಂತ ಕೊಡ್ತೀವಿ. ಇದೆಲ್ಲ ಸೇರಿಸಿದ್ರೆ ಏನಾಗುತ್ತೆ, ಮಾರ್ಕೆಟಿಂಗ್ ಅಂತ ಕರೀತಾರೆ ಇದನ್ನ. ಓಕೆ, ಮಾರ್ಕೆಟಿಂಗ್ ಅಂದ್ರೆ ಇದೊಂದು ವೈಡರ್ ಟರ್ಮ್ ಇದು. ಅದ್ರೊಳಗೆ ಏನೇನು ಬರುತ್ತೆ, ಪ್ರಾಡಕ್ಟ್ ಡಿಸೈನಿಂಗ್ ಬರುತ್ತೆ, ಪ್ಯಾಕಿಂಗ್ ಬರುತ್ತೆ, ವೇರ್ ಹೌಸಿಂಗ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ಬ್ರ್ಯಾಂಡಿಂಗ್ ಬರುತ್ತೆ, ಸೆಲ್ಲಿಂಗ್ ಬರುತ್ತೆ, ಅಡ್ವರ್ಟೈಸಿಂಗ್ ಬರುತ್ತೆ, ಪ್ರೈಸಿಂಗ್ ಬರುತ್ತೆ, ಎಲ್ಲ ಬರುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಇನ್ನೂ ಕ್ಲಿಯರ್ ಆಗಿ ನಿಮಗೆ ಮಾರ್ಕೆಟಿಂಗ್ ಅಂದ್ರೆ ಇವಾಗ ಒಂದು ಸ್ವಲ್ಪ ಐಡಿಯಾ ಬಂದಿದ್ರೆ ಸಾಕು. ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವಾಗ ಮಾರ್ಕೆಟಿಂಗ್ ಲಕ್ಷಣಗಳು ಅಂದ್ರೆ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ನ ಡಿಸ್ಕಸ್ ಮಾಡಿದಾಗ ನಿಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ. ಓಕೆನಾ? ಫಸ್ಟ್ ಒನ್, ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಫಂಕ್ಷನ್ ಏನಂದ್ರೆ, ಫಸ್ಟ್ ಫೀಚರ್ ಏನಂದ್ರೆ, ಫಸ್ಟ್ ಲಕ್ಷಣ, ಮಾರ್ಕೆಟಿಂಗ್ ಲಕ್ಷಣ ಏನಂದ್ರೆ ನೀಡ್ ಅಂಡ್ ವಾಂಟ್. ಇಲ್ಲಿ ನೀಡ್ ಅಂದ್ರೆ ಗೊತ್ತಾ ನಿಮಗೆ, ಅಂದ್ರೆ ಬೇಸಿಕ್ ನೀಡ್. ಅಂದ್ರೆ ಇವಾಗ ನನಗೆ ಫುಡ್ ಬಂದೋದು ನೀಡ್, ಕಾರ್ ತಗೋಬೇಕು ಅದು ವಾಂಟ್. ವ್ಯತ್ಯಾಸ ಗೊತ್ತಾಯ್ತು ತಾನೆ? ಈಗ ನೀಡ್ ಇಲ್ಲದೆ ಇರಲ್ಲ, ನೀಡ್ ಸ್ಯಾಟಿಸ್ಫೈ ಆಗದೆ ನಮ್ಗೆ ಬದುಕೋದಿಕ್ಕೆ ಆಗೋದಿಲ್ಲ, ಬೇಕೇ ಬೇಕು. ಅಂದ್ರೆ ವಿ ನೀಡ್ ಫಾರ್ ಸರ್ವೈವಿಂಗ್. ಅಂದ್ರೆ ನಮಗೆ ವಾಟರ್ ನೀಡಿದೆ, ಫುಡ್ ನೀಡಿದೆ, ಕ್ಲೋತ್ ನೀಡಿದೆ, ಶೆಲ್ಟರ್ ನೀಡಿದೆ. ಬಟ್ ಕಾರ್ ಅದು ವಾಂಟ್, ಅದು ನಮಗೆ ಬೇಕು. ಗೊತ್ತಾನೆ? ಅದು ವ್ಯತ್ಯಾಸ ಗೊತ್ತಾಯ್ತಾ ನೀಡ್ ಅಂಡ್ ವಾಂಟ್ ಬಗ್ಗೆ? ಓಕೆ, ಈಗ ನೀಡ್ ಅಂಡ್ ವಾಂಟ್ ನ ಸ್ಯಾಟಿಸ್ಫೈ ಮಾಡ್ತಾರೆ. ಫಸ್ಟ್ ನೀಡ್ ಅಂಡ್ ವಾಂಟ್ ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಥ್ರೂ ಅಡ್ವರ್ಟೈಸ್ಮೆಂಟ್, ಅಂದ್ರೆ ಪರ್ಸ್ಯೂಡ್ ಮಾಡ್ತಾರೆ. ಓಕೆನಾ? ಅಂದ್ರೆ ಕಸ್ಟಮರ್ಗೆ ನೋಡ್ರಿ, ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಬರ್ತಾರೆ, ಅದ್ರ ಬಗ್ಗೆ ನೀಡ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೋಡ್ರಿ, ನಿಮ್ಗೆ ಬಟ್ಟೆ ಹೋಗಿದ್ರೆ ಟೈರ್ಡ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಕೋಲ್ಡ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಕೋಲ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ಆಗದೆ ಇರೋ ತರ, ಆಯಾಸ ಆಗದೆ ಇರೋ ತರ, ನಿಮ್ಮ ಟೈಮ್ ಸೇವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಮಷಿನ್ ನೀಡಿದೆ ಅಂತ ನೀಡ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಮೈಂಡ್ ಅಲ್ಲಿ, ಕಸ್ಟಮರ್ ಮೈಂಡ್ ಅಲ್ಲಿ. ಓ, ನಮ್ಗೆ ಟೈಮ್ ಸೇವ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಬರಲ್ಲ, ಈಸಿಯಾಗಿ ನಮ್ಮ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೋಬಹುದು. ಅದಕ್ಕೆ ಒಂದು ನೀಡ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಒಂದು ವಾಂಟ್ ಕ್ರಿಯೇಟ್ ಆಗುತ್ತೆ. ಅದನ್ನೇನಂತಾರೆ, ಪರ್ಸುಯೇಡಿಂಗ್ ಅಂತಾರೆ. ಓಕೆನಾ? ಫಸ್ಟ್ ನೀಡ್ ಅಂಡ್ ವಾಂಟ್ ನ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅರ್ಥ ಆಗ್ತದೆ ಅಲ್ವಾ? ನೀಡ್ ಅಂಡ್ ವಾಂಟ್ ನ ಕ್ರಿಯೇಟ್ ಮಾಡ್ಬಿಡ್ತಾರೆ. ಕ್ರಿಯೇಟ್ ಮಾಡಿ ಆ ನೀಡ್ ಅಂಡ್ ವಾಂಟ್ ನ ಸ್ಯಾಟಿಸ್ಫೈ ಮಾಡ್ತಾರೆ. ಹೇಗೆ? ಆ ನೀಡ್ ಅಂಡ್ ವಾಂಟ್ ನ ಸ್ಯಾಟಿಸ್ಫೈ ಮಾಡೋ ಪ್ರಾಡಕ್ಟ್ ನ ಮಾರೋ ಮೂಲಕ, ಅಂದ್ರೆ ಆಫರ್ ಮಾಡಿ ಕಸ್ಟಮರ್ಗೆ ತಲುಪಿಸ್ತಾರೆ. ತಲುಪಿಸೋ ಮೂಲಕ ಅವರಿಗೆ ಸ್ಯಾಟಿಸ್ಫೈ, ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ. ಓಕೆ, ಇದು ಒಂದನೇ ಲಕ್ಷಣ. ಇದು ಅಂದ್ರೆ ಫಸ್ಟ್ ಫೀಚರ್ ಆಫ್ ಮಾರ್ಕೆಟಿಂಗ್. ಇದು ಈಗ ಗೊತ್ತಾಯ್ತಾ? ನೀಡ್ ಅಂಡ್ ವಾಂಟ್ಸ್ ನ ಕ್ರಿಯೇಟ್ ಮಾಡೋದು ಪ್ಲಸ್ ಅದನ್ನ ಸ್ಯಾಟಿಸ್ಫೈ ಮಾಡೋದು. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಇದು ಫಸ್ಟ್ ಫೀಚರ್ ಆಫ್ ಮಾರ್ಕೆಟಿಂಗ್. ವಾಟ್ ಇಸ್ ದ ಸೆಕೆಂಡ್ ಫೀಚರ್ ಆಫ್ ಮಾರ್ಕೆಟಿಂಗ್? ಕ್ರಿಯೇಟಿಂಗ್ ಎ ಮಾರ್ಕೆಟ್ ಆಫರಿಂಗ್. ಕ್ರಿಯೇಟಿಂಗ್ ಎ ಮಾರ್ಕೆಟ್ ಆಫರಿಂಗ್. ಸೊ ಮಾರ್ಕೆಟ್ ಆಫರಿಂಗ್ ಅಂದ್ರೆ, ಕ್ರಿಯೇಟಿಂಗ್ ಮಾರ್ಕೆಟ್ ಆಫರಿಂಗ್ ಅಂದ್ರೆ ಸಿಂಪಲ್, ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, ಅಂದ್ರೆ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡೋದು. ಫಸ್ಟ್ ನೋಡ್ರಿ, ಹೊಸ ವಾಷಿಂಗ್ ಮಿಷಿನ್ ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ, ಅದರ ಫೀಸ್, ಅದರ ಕಾಸ್ಟ್ ಇರ್ಬೋದು, ಅಂದ್ರೆ ಅದರ ಪ್ರೈಸ್ ಇರ್ಬೋದು, ಅದರ ಸೈಜ್ ಇರ್ಬೋದು, ಅದರ ಕ್ವಾಲಿಟಿ ಇರ್ಬೋದು. ಓಕೆನಾ? ಅವೈಲೇಬಲ್ ಕಲರ್ಸ್ ಇರ್ಬೋದು, ಅವೈಲೇಬಲ್ ಡಿಫರೆಂಟ್ ರೇಂಜಸ್ ಆಫ್ ಪ್ರೈಸಸ್ ಇರ್ಬೋದು, ಪ್ಲಸ್ ಯಾವ ಪ್ಲೇಸ್ ಅಲ್ಲಿ ಅವೈಲಬಿಲಿಟಿ ಇದೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ಒಂದು ಎರಡನೇ ಲಕ್ಷಣ. ಇದು ಒಂದು ಲಕ್ಷಣ, ಅಂದ್ರೆ ಫೀಚರ್ ಆಫ್ ಮಾರ್ಕೆಟಿಂಗ್. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿರ್ಲಿ. ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡೋದು ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದು, ಅದರ
ಸೈಜ್ ಎಷ್ಟು, ಪ್ರೈಸ್ ಎಷ್ಟು, ಎಷ್ಟು ವಿಧದ ಕಲರ್ಸ್ ಇದಾವೆ, ಅದ್ರ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಅದ್ರ ಯಾವ ಪ್ಲೇಸ್ ಅಲ್ಲಿ ಅವೈಲೇಬಲ್ ಇದೆ, ಎಷ್ಟು ವರ್ಷ ಗ್ಯಾರಂಟಿ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನ ಕ್ರಿಯೇಟಿಂಗ್ ಎ ಮಾರ್ಕೆಟ್ ಆಫರಿಂಗ್ ಅಂತ ಕರೀತಾರೆ. ಇದು ಒಂದು ಲಕ್ಷಣ. ಓಕೆ, ಮೂರನೇ ಲಕ್ಷಣ ಏನಂದ್ರೆ ಕಸ್ಟಮರ್ ವ್ಯಾಲ್ಯೂ ಅಂತ ಕರೀತಾರೆ. ಕಸ್ಟಮರ್ ವ್ಯಾಲ್ಯೂ ಅಂತ ಕರೀತಾರೆ. ಏನ್ ಕಸ್ಟಮರ್ ವ್ಯಾಲ್ಯೂ ಅಂದ್ರೆ ನಥಿಂಗ್ ಬಟ್, ಈಗ ನಾವು ಕಸ್ಟಮರ್ ಹತ್ರ ಗೂಡ್ಸ್ ನ ಮಾರ್ತೀವಿ ಅಂದ್ರೆ ನಾವು ವ್ಯಾಲ್ಯೂ ಕೊಡ್ತೀವಿ. ಅಲ್ಲಿ ಏನ್ ಕೊಡ್ತೀವಿ? ವ್ಯಾಲ್ಯೂ ಕೊಡ್ತೀವಿ. ಈ ವಾಟ್ ದ ಪಾಯಿಂಟ್, ರೈಟ್? ಹೇಗೆ ವ್ಯಾಲ್ಯೂ ಕೊಡ್ತೀವಿ? ನಾನೊಬ್ಬ ಫಾರ್ ಎಕ್ಸಾಂಪಲ್ ಒಂದು ಗೂಡ್ಸ್ ನ ಕೊಡ್ತೀವಿ, ಸಾರಿ ಒಂದು ಬುಕ್ ನ ಕೊಡ್ತೀನಿ ಒಂದು ಕಸ್ಟಮರ್ಗೆ. ಅಫ್ಕೋರ್ಸ್ ಇನ್ ರಿಟರ್ನ್ ದುಡ್ಡು ಇಸ್ಕೊತೀನಿ ನಾನು. ಆ ದುಡ್ಡು ಇಸ್ಕೊಳ್ಳೋದು ಬಿಟ್ಬಿಟ್ರಿ, ನಾನು ಕಸ್ಟಮರ್ಗೆ ಬುಕ್ ಕೊಡ್ತೀನಿ. ಆ ಬುಕ್ ಅಲ್ಲಿ ಕಸ್ಟಮರ್ಗೆ ಬೇಕಾದ ಇನ್ಫಾರ್ಮೇಶನ್ ಇದ್ರೆ, ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದರೆ ನಾನು ಕಸ್ಟಮರ್ಗೆ ವ್ಯಾಲ್ಯೂ ಕೊಟ್ಟಂಗೆ. ಓಕೆ, ಅಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೀನಿ. ಯು ಗಾಟ್ ದ ಪಾಯಿಂಟ್, ರೈಟ್? ಇದನ್ನ ಕಸ್ಟಮರ್ ವ್ಯಾಲ್ಯೂ ಅಂತಾರೆ. ಸೊ ಕಸ್ಟಮರ್ ವ್ಯಾಲ್ಯೂ ನ ಕೊಡೋದು ಅಂದ್ರೆ ಕಸ್ಟಮರ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು, ಅದು ಇದು ಒಂದು ಲಕ್ಷಣ ಅದರದ್ದು ಮಾರ್ಕೆಟಿಂಗ್. ಕಸ್ಟಮರ್ ವ್ಯಾಲ್ಯೂ ಅಂದ್ರೆ ಏನ್ ಹೇಳ್ರಿ? ನಾನು ಒಂದು ಪ್ರಾಡಕ್ಟ್ ಕೊಟ್ಬಿಟ್ಟು ಆ ಪ್ರಾಡಕ್ಟ್ ಯೂಸ್ ಆದ್ರೆ ಕಸ್ಟಮರ್ಗೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ರೆ ಅದನ್ನ ಕಸ್ಟಮರ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ನೆಕ್ಸ್ಟ್ ಏನು? ಎಕ್ಸ್ಚೇಂಜ್ ಮೆಕ್ಯಾನಿಸಮ್. ನೆಕ್ಸ್ಟ್ ಫೀಚರ್ ಏನು? ಅದ್ರ ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಫೀಚರ್ ಇದು. ಏನು? ಎಕ್ಸ್ಚೇಂಜ್ ಮೆಕ್ಯಾನಿಸಮ್. ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಏನ್ನ? ನಾವು ಪ್ರಾಡಕ್ಟ್ ತಗೊಂತೀವಿ, ಅವ್ರ ಸೆಲ್ಲರ್ ಏನ್ ಮಾಡ್ತಾರೆ? ದುಡ್ಡು ಇಸ್ಕೊಂತಾರೆ. ಓಕೆ, ಯು ಗಾಟ್ ದ ಪಾಯಿಂಟ್. ಇದರಲ್ಲಿ ಇಬ್ರು ಪಾರ್ಟೀಸ್ ಇರ್ತಾರೆ. ಯಾರು ಪಾರ್ಟೀಸ್? ಬೈಯರ್ ಅಂಡ್ ಸೆಲ್ಲರ್ ಇರ್ತಾರೆ. ಓಕೆ, ಇಲ್ಲಿ ಸೆಲ್ಲರ್ ಏನ್ ಮಾಡ್ತಾರೆ? ನಮಗೆ ವ್ಯಾಲ್ಯೂ ಕೊಡ್ತಾರೆ. ಅಂದ್ರೆ ವ್ಯಾಲ್ಯೂ ಅಂದ್ರೆ ಮರ್ಯಾದೆ ಕೂರಿಸಿ ಚೇರ್ ಕೊಡೋದು ಅಲ್ಲ. ವ್ಯಾಲ್ಯೂ ಅಂದ್ರೆ ನಮ್ಗೆ ಯೂಸ್ಫುಲ್ ಆದ ಗೂಡ್ಸ್ ಕೊಡ್ತಾರೆ, ಅದನ್ನ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ನಮ್ಗೆ ಯೂಸ್ಫುಲ್ ಆದ ಗೂಡ್ಸ್ ಕೊಡ್ತಾರೆ, ನಾವ್ ಇನ್ ರಿಟರ್ನ್ ಅವ್ರಿಗೂ ವ್ಯಾಲ್ಯೂ ಕೊಡ್ತೀವಿ. ಅದೇ ರೂಪದಲ್ಲಿ ಮನಿ ರೂಪದಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಏನ್ ಎಕ್ಸ್ಚೇಂಜ್ ಆಗುತ್ತೆ? ಇಲ್ಲಿ ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಗುತ್ತೆ. ಅಂದ್ರೆ ಸೆಲ್ಲರು ವ್ಯಾಲ್ಯೂ ಕೊಡ್ತಾನೆ, ಯಾವ ರೂಪದಲ್ಲಿ? ಪ್ರಾಡಕ್ಟ್ ರೂಪದಲ್ಲಿ. ಅದರಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ವ್ಯಾಲ್ಯೂ ಕೊಡ್ತೀವಿ, ಅದು ಯಾವ ರೂಪದಲ್ಲಿ ಇರುತ್ತೆ? ಮನಿ ರೂಪದಲ್ಲಿ ಇರುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಎಕ್ಸ್ಚೇಂಜ್ ಮೆಕ್ಯಾನಿಸಮ್. ಸೊ ಇಲ್ಲಿಗೆ ನಿಮ್ಮ ಮಾರ್ಕೆಟಿಂಗ್ ಲಕ್ಷಣ ಅಂದ್ರೆ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಮುಗೀತು. ಫಸ್ಟ್ನೇದೇನು? ನೀಡ್ ಅಂಡ್ ವಾಂಟ್. ಎರಡನೇದು ಕ್ರಿಯೇಟಿಂಗ್ ಎ ಮಾರ್ಕೆಟ್ ಆಫರಿಂಗ್. ಮೂರನೇದು ಕಸ್ಟಮರ್ ವ್ಯಾಲ್ಯೂ. ನಾಲ್ಕನೇದು ಎಕ್ಸ್ಚೇಂಜ್ ಮೆಕ್ಯಾನಿಸಮ್. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಈಗ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ನೋಡೋಣ. ಓಕೆನಾ? ಏನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್? ಈಗ ಮ್ಯಾನೇಜ್ಮೆಂಟ್ ಅಂತ ನೋಡಿದ್ವಿ ನಾವು, ಫಸ್ಟ್ ಚಾಪ್ಟರ್ ಅಲ್ಲೇ ನೋಡಿದ್ವಿ. ನಿಮ್ಮ ಸೆಕೆಂಡ್ PUC ನಲ್ಲಿ ಫಸ್ಟ್ ಚಾಪ್ಟರ್ ಇರೋದೇ ಮ್ಯಾನೇಜ್ಮೆಂಟ್. ಓಕೆನಾ? ಏನ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂಡ್ ಸ್ಟಾಫಿಂಗ್. ಈ ಪ್ರೋಸೆಸ್ ನ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಈ ಮಾರ್ಕೆಟಿಂಗ್ ಫಂಕ್ಷನ್ಸ್ ನ ಮ್ಯಾನೇಜ್ ಮಾಡೋದನ್ನ ಏನಂತ ಕರಿತೀವಿ ನಾವು? ಮಾರ್ಕೆಟಿಂಗ್ ಮ್ಯಾನೇಜ್ ಅಂತ ಕರಿತೀವಿ. ಹೇಗ್ ಸರ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ, ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡ್ತೀವಿ, ಅದನ್ನ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಡೈರೆಕ್ಟಿಂಗ್ ಮಾಡೋದಾಗಿರ್ಬೋದು, ಅದಕ್ಕೆ ಬೇಕಾದಂತ ಸ್ಟಾಫ್ ಮೆಂಬರ್ಸ್ ನ ಸ್ಟಾಫಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ಏನಂತ ಕರಿತೀವಿ ನಾವು? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಇದೊಂದ್ಸರಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲ್ ಆಫ್ ದ ಆಕ್ಟಿವಿಟೀಸ್ which facilitate the goods and services between the producer and the customer, which facilitate the exchange of goods and services between the producer. ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈ ಹೇಳಿದ್ನಲ್ಲ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಏನೇನು? ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಗೂಡ್ಸ್ ಕಸ್ಟಮರ್ಗೆ ರೀಚ್ ಆಗ್ಬೇಕಂದ್ರೆ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಹೇಳಿದೆ ಮಾರ್ಕೆಟಿಂಗ್ ಅಲ್ಲಿ. ಕಂಪ್ಲೀಟ್ ಡಿಸೈನಿಂಗ್ ಹಿಡಿದು ಟ್ರಾನ್ಸ್ಪೋರ್ಟೇಷನ್, ಪ್ರೈಸಿಂಗ್, ಲೇಬಲಿಂಗ್, ಬ್ರ್ಯಾಂಡಿಂಗ್, ವೇರ್ ಹೌಸಿಂಗ್ ಪ್ಲಸ್ ಅಡ್ವರ್ಟೈಸ್ಮೆಂಟ್, ಇವೆಲ್ಲ ಮಾರ್ಕೆಟಿಂಗ್ ಅಂತಾರೆ. ಈ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡೋದು, ಆರ್ಗನೈಸ್ ಮಾಡೋದು, ಡೈರೆಕ್ಟಿಂಗ್ ಮಾಡೋದು, ಈ ಆಕ್ಟಿವಿಟೀಸ್ ಮಾಡಕ್ಕೆ ಕೆಲವೊಂದು ಸ್ಟಾಫ್ ಬೇಕು, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಸ್ಟಾಫಿಂಗ್ ಮಾಡ್ಕೊಳ್ಳೋದು, ಇದನ್ನ ಏನಂತ ಕರಿತೀವಿ ನಾವು? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ಲಾನಿಂಗ್, ಆರ್ಗನೈಸ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಆಫ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಅದನ್ನ ಏನಂತ ಕರಿತೀವಿ ನಾವು?
ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಡಿಫರೆನ್ಸ್ ಇದೆಯಾ ಇಲ್ವಾ? ತುಂಬಾ ಜನ ಮಾರ್ಕೆಟಿಂಗ್ ಅಂದ್ರೆ ಸೆಲ್ ಮಾಡೋದು ಅಂತ ಅನ್ಕೊಂಡ್ಬಿಡ್ತೀವಿ. ಅಫ್ಕೋರ್ಸ್ ಸೆಲ್ಲಿಂಗ್ ಒಂದು ಪಾರ್ಟ್ ಅಷ್ಟೇ. ಈಗ 100% ಅಂದ್ರೆ ಮಾರ್ಕೆಟಿಂಗ್ 100% ಅಂದ್ರೆ ಸೆಲ್ಲಿಂಗ್ 100% ಅಲ್ಲಿ ಸ್ವಲ್ಪ ಪರ್ಸೆಂಟ್, 1% ಇರ್ಬೋದು, 2% ಇರ್ಬೋದು, 5% ಇರ್ಬೋದು ಅಷ್ಟೇ. ಮಾರ್ಕೆಟಿಂಗ್ 100% ಅಂದ್ರೆ 100% ಅಲ್ಲಿ ಸೆಲ್ಲಿಂಗ್ ಒಂದು ಪಾರ್ಟ್ ಅಷ್ಟೇ. ಈಗ ನಿಮ್ ಕ್ಲಾಸ್ ಅಲ್ಲಿ 40 ಬೆಂಚ್ ಇದ್ರೆ, 16 ಬೆಂಚ್ ಇದ್ರೆ 16 ಬೆಂಚ್ ಅಲ್ಲಿ ಒಂದು ಬೆಂಚ್ ಸೆಲ್ಲಿಂಗ್ ಅಷ್ಟೇ. ಅಂದ್ರೆ ಒಂದು ಪಾರ್ಟ್, ಕ್ಲಾಸ್ ರೂಮ್ ಅಲ್ಲಿ ಒಂದು ಪಾರ್ಟ್, ಕ್ಲಾಸ್ ರೂಮ್ ಮಾರ್ಕೆಟಿಂಗ್ ಅಂದ್ರೆ. ಓಕೆನಾ? ಸೊ ಅದಕ್ಕೆ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್ ಇದೆ ನೋಡೋಣ. ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಒಂದೇ ಅಲ್ಲ, ಇದೆರಡರ ಬಗ್ಗೆ ನಡುವೆ ಡಿಫ್ರೆನ್ಸ್ ಇದೆ. ಅದೇ ಫಸ್ಟ್ ಡಿಫ್ರೆನ್ಸ್ ಏನು? ಪಾರ್ಟ್ ಆಫ್ ದ ಪ್ರೋಸೆಸ್ ವರ್ಸಸ್ ವೈಡರ್ ಟರ್ಮ್. ಅಂದ್ರೆ ಮಾರ್ಕೆಟಿಂಗ್ ಬಂದ್ಬಿಟ್ಟು ಒಂದು ದೊಡ್ಡ ಪ್ರೋಸೆಸ್. ಆ ಪ್ರೋಸೆಸ್ ಅಲ್ಲಿ ಒಂದು ಸ್ಟೆಪ್ ಸೆಲ್ಲಿಂಗ್ ಅಷ್ಟೇ. ಗೊತ್ತಾಯ್ತಾನೆ? ನಿಮ್ಮ ಕ್ಲಾಸ್ ದೊಡ್ಡದು, ನಿಮ್ಮ ಫುಲ್ ಕ್ಲಾಸ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಮ ಕ್ಲಾಸಲ್ಲಿ 16 ಬೆಂಚ್ ಇದಾವೆ. ಈ 16 ಬೆಂಚ್ ಅಲ್ಲಿ ಒಂದು ಬೆಂಚ್ ಸೆಲ್ಲಿಂಗ್ ಅಷ್ಟೇ. ಗೊತ್ತಾಯ್ತಾ ಇಲ್ಲ? ಈಗ ಮಾರ್ಕೆಟಿಂಗ್ ಅಲ್ಲಿ ಒಂದು 10 ಸ್ಟೆಪ್ಸ್ ಇದೆ ಅಂತ ತಿಳ್ಕೊಳ್ರಿ. 10 ಸ್ಟೆಪ್ಸ್ ನ ಪ್ರೋಸೆಸ್ ಅಂತ ಕರಿತೀವಿ. ಆ ಸ್ಟೆಪ್ಸ್ ನೆಲ್ಲ ಸೇರಿ ಒಂದು ಪ್ರೋಸೆಸ್ ಅಂತ ಕರಿತೀವಿ. ಆ 10 ಸ್ಟೆಪ್ಸ್ ಅಲ್ಲಿ ಒಂದೇ ಒಂದು ಸ್ಟೆಪ್ ಬಂದ್ಬಿಟ್ಟು ಸೆಲ್ಲಿಂಗ್ ಅಷ್ಟೇ. ಓಕೆನಾ? ಸೊ ಮಾರ್ಕೆಟಿಂಗ್ ವೈಡರ್ ಟರ್ಮ್, ಸೆಲ್ಲಿಂಗ್ ಆ ವೈಡರ್ ಟರ್ಮ್ ಅಲ್ಲಿ ಒಂದೇ ಒಂದು ಪಾರ್ಟ್ ಅಷ್ಟೇ. ಓಕೆ, ಗಾಟ್ ದ ಪಾಯಿಂಟ್ ರೈಟ್? ನೆಕ್ಸ್ಟ್, ಟ್ರಾನ್ಸ್ಫರ್ ಆಫ್ ಟೈಟಲ್ ವರ್ಸಸ್ ಸ್ಯಾಟಿಸ್ಫೈಯಿಂಗ್ ಕಸ್ಟಮರ್ ನೀಡ್ಸ್. ಅಂದ್ರೆ ಈ ಮಾರ್ಕೆಟಿಂಗ್ ಅಂತ ಬಂದಾಗ ಸೆಲ್ಲಿಂಗ್, ಫಸ್ಟ್ ಸೆಲ್ಲಿಂಗ್ ತಗೊಳ್ಳೋಣ. ಸೆಲ್ಲಿಂಗ್ ಅಂಡ್ ಮಾರ್ಕೆಟಿಂಗ್ ಡಿಫ್ರೆನ್ಸ್ ಗೊತ್ತಿತ್ತು. ಒಂದೇ ಡಿಫ್ರೆನ್ಸ್ ಇದು. ಎರಡನೇ ಡಿಫ್ರೆನ್ಸ್ ಏನಂದ್ರೆ, ಸೆಲ್ಲಿಂಗ್ ಯಾವ್ದ್ರ ಬಗ್ಗೆ, ಒಂದು ಟೈಟಲ್ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ. ನಾನು ಹೋಗಿ ಒಂದು ಬುಕ್ ತಗೊಂತೀನಿ, ಒಂದು ವಾಷಿಂಗ್ ಮಿಷಿನ್ ತಗೊಂತೀನಿ, 30,000 ಕೊಡ್ತೀನಿ. 30,000 ಕೊಟ್ಟು ಒಂದು ವಾಷಿಂಗ್ ಮಿಷಿನ್ ತಗೊಂತೀನಿ. ನಾನು ಕೊಟ್ಟು ತಗೊಳ್ಳೋ ತನಕ ಆ ವಾಷಿಂಗ್ ಮಿಷಿನ್ ಯಾರಿಗೆ ಸೇರಿದ್ದು? ಶಾಪ್ ಓನರ್ ಸೇರಿದ್ದು. ನಾನು ಯಾವಾಗ ದುಡ್ಡು ಕೊಟ್ಟು ಬಿಡ್ತೀನಿ ಅವಾಗ ನಾನು ಸೆಲ್ ಮಾಡ್ತಾರೆ. ಕರೆಕ್ಟ್? ದುಡ್ಡು ತಗೊಂಡು ನಾನು ವಾಷಿಂಗ್ ಮಿಷಿನ್ ಸೆಲ್ ಮಾಡ್ತಾರೆ. ಅವಾಗ ವಾಷಿಂಗ್ ಮಿಷಿನ್ ಓನರ್ ಯಾರು ಆಗ್ತೀನಿ? ನಾನು ಆಗ್ತೀನಿ ಓನರ್. ದುಡ್ಡು ಸೆಲ್ಲಿಂಗ್ ಆಗೋ ತನಕ ಆ ವಾಷಿಂಗ್ ಮಿಷಿನ್ ಓನರ್ ಯಾರಿದ್ರು? ಶಾಪ್ ಕೀಪರ್ ಆಗಿದ್ದ. ಸೆಲ್ಲಿಂಗ್ ಆದ್ಮೇಲೆ ನನಗೆ ಸೇಲ್ ಮಾಡಿದ ತಕ್ಷಣ ಅದು ವಾಷಿಂಗ್ ಮಿಷಿನ್ ಓನರ್ಶಿಪ್ ಯಾರಿಗೆ ಬಂತು? ನನಗೆ ಬಂತು. ಅಂದ್ರೆ ಟೈಟಲ್ ಟ್ರಾನ್ಸ್ಫರ್ ಆಯ್ತು. ಆ ವಾಷಿಂಗ್ ಮಿಷಿನ್ ಓನರ್ ಶಾಪ್ ಕೀಪರ್ ಇದ್ದ, ಈಗ ವಾಷಿಂಗ್ ಮಿಷಿನ್ ಓನರ್ ನಾನಾದೆ. ಅಂದ್ರೆ ಇಲ್ಲಿ ಟೈಟಲ್ ಟ್ರಾನ್ಸ್ಫರ್ ಆಯ್ತು, ಅದು ಸೆಲ್ಲಿಂಗ್ ಆಗುತ್ತೆ. ಓಕೆನಾ? ಇನ್ನೊಂದು ಏನಂದ್ರೆ ಮಾರ್ಕೆಟಿಂಗ್. ಬಟ್ ಮಾರ್ಕೆಟಿಂಗ್ ಅಂದ್ರೆ ಕಸ್ಟಮರ್ ನೀಡ್ಸ್ ನ ಸ್ಯಾಟಿಸ್ಫೈ ಮಾಡೋದು. ಓಕೆನಾ? ಈ ವಾಷಿಂಗ್ ಮಿಷಿನ್ ಬಂದ ತಕ್ಷಣ ವಾಷಿಂಗ್ ಮಿಷಿನ್ ಬಗ್ಗೆ ಡೆಮೋ ಕೊಡೋದು, ಅವಾಗ ವಾಷಿಂಗ್ ಮಿಷಿನ್ ಯಾವ್ದು ಪಾರ್ಟ್ಸ್ಗಳು ಹೋಯ್ತು ಅದನ್ನ ರೀಪ್ಲೇಸ್ ಮಾಡ್ಕೊಡೋದು, ಕಸ್ಟಮರ್ ಕ್ವೇರೀಸ್ ನ ಇದ್ ಮಾಡೋ ಮೂಲಕ ಕಸ್ಟಮರ್ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ. ಅದನ್ನ ಮಾರ್ಕೆಟಿಂಗ್ ಅಂತೀವಿ. ಸೆಲ್ಲಿಂಗ್ ಅಂದ್ರೆ ಎರಡನೇ ಡಿಫರೆನ್ಸ್ ಏನು? ಸೆಲ್ಲಿಂಗ್ ಅಂದ್ರೆ ಟೈಟಲ್ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ, ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ, ಶಾಪ್ ಕೀಪರ್ ಇಂದ ನನಗೆ ಬರುತ್ತೆ. ಅದೇ ಮಾರ್ಕೆಟಿಂಗ್ ಅಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಸ್ಟಮರ್ಗೆ ಆಫ್ಟರ್ ಸೇಲ್ ಸರ್ವಿಸ್ ಕೊಡೋದು, ಅವ್ರ ಕ್ವೇರೀಸ್ ಇದ್ರೆ ಸಾಲ್ವ್ ಮಾಡೋದು, ಏನಾದ್ರು ಡೆಮೋ ಕೊಡೋದು, ಅಂದ್ರೆ ಹೇಗೆ ಯೂಸ್ ಮಾಡೋದು ತೋರಿಸೋದು. ಸೊ ಇದು ಮಾರ್ಕೆಟಿಂಗ್ ಆಗುತ್ತೆ. ಓಕೆನಾ? ಈ ಗಾಟ್ ದ ಪಾಯಿಂಟ್ ರೈಟ್? ಮೂರನೇ ಡಿಫರೆನ್ಸ್ ಏನಂದ್ರೆ, ಸೇಲ್ಸ್ ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ ಅಂದ್ರೆ, ಸೇಲ್ಸ್ ಬಂದ್ಬಿಟ್ಟು ಪ್ರಾಫಿಟ್ ಮಾಡಬೇಕು ಅಂತ ಪ್ರಾಫಿಟ್ ಮಾಡ್ಬೇಕಂತ ಗೋಲ್ ಇಟ್ಕೊಂಡಿರುತ್ತೆ. ಹೇಗೆ ಪ್ರಾಫಿಟ್ ಮಾಡುತ್ತೆ? ಸೇಲ್ಸ್ ಜಾಸ್ತಿ ಮಾಡೋ ಮೂಲಕ ಪ್ರಾಫಿಟ್ ಮಾಡೋಣ ಅಂತ ಅಂದ್ಕೊಳುತ್ತೆ ಸೇಲ್ಸ್. ಓಕೆನಾ? ನಾವು ಸೇಲ್ಸ್ ಜಾಸ್ತಿ ಮಾಡ್ತಾ ಮಾಡ್ತಾ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಸೇಲ್ಸ್ ಕಾನ್ಸೆಪ್ಟ್. ಬಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಂದಾಗ ನಾವು ಪ್ರಾಫಿಟ್ ಮಾಡಬಹುದು. ಹೇಗಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಮಾಡ್ತಾ ಮಾಡ್ತಾ ನಮಗೆ ಪ್ರಾಫಿಟ್ ಬರುತ್ತೆ. ಇದು ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಗೊತ್ತಾಯ್ತಾ ಇಲ್ಲ? ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಏನ್ ಬರುತ್ತೆ? ನಾವು ಪ್ರಾಫಿಟ್ ಜಾಸ್ತಿ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು? ಸೇಲ್ಸ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಬಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಂದಾಗ ನಾವು ಪ್ರಾಫಿಟ್ ಜಾಸ್ತಿ ಮಾಡಬೇಕು, ಅದಕ್ಕೆ ಏನ್ ಮಾಡಬೇಕು? ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಏನ್ ಡಿಫ್ರೆನ್ಸ್? ಮಾರ್ಕೆಟಿಂಗ್ ಮತ್ತೆ ಸೆಲ್ಲಿಂಗ್ ಬಗ್ಗೆ ಡಿಫ್ರೆನ್ಸ್ ಏನಂದ್ರೆ, ಸ್ಟಾರ್ಟ್ ಅಂಡ್ ಎಂಡ್ ಆಫ್ ಆಕ್ಟಿವಿಟೀಸ್. ಅಂದ್ರೆ ಸೆಲ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಪ್ರೊಡಕ್ಷನ್ ಮುಗಿದ ಮೇಲೆ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರೊಡಕ್ಷನ್ ಮುಗಿತು, ವಾಷಿಂಗ್ ಮಿಷಿನ್ ಪ್ರೊಡಕ್ಷನ್ ಮುಗೀತು, ಅದನ್ನ ನಾನು ದುಡ್ಡು ತಗೊಂಡು ಕಸ್ಟಮರ್ಗೆ ಕೊಟ್ಬಿಡ್ತೀನಿ, ಅಲ್ಲೇ ಮುಗಿದೋಗುತ್ತೆ. ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಅದನ್ನ ದುಡ್ಡು ತಗೊಂಡು ವಾಷಿಂಗ್ ಮಿಷಿನ್ ಕೊಟ್ಟಿದ ತಕ್ಷಣ ಮುಗಿದೋಗುತ್ತೆ, ಸೆಲ್ಲಿಂಗ್ ಮುಗಿದೋಯ್ತು. ಬಟ್ ಮಾರ್ಕೆಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಪ್ರೊಡಕ್ಷನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕಸ್ಟಮರ್ ಟೇಸ್ಟ್ ಏನು, ಅವ್ರ ಕೆಪಾಸಿಟಿ ಏನು,
ಅವ್ರು ಯಾವ ಕಲರ್ ಇಷ್ಟಪಡ್ತಾರೆ, ಯಾವ ಬ್ರ್ಯಾಂಡ್ ಇಷ್ಟಪಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಂಡು ಡಿಸೈನ್ ಮಾಡಿ ಮತ್ತೆ ಏನ್ ಮಾಡ್ತೀವಿ ನಾವು, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಎಂಡ್ ಆಗೋದು ಯಾವಾಗ ಗೊತ್ತಾ, ಪ್ರಾಡಕ್ಟ್ ಮಾರಿದ ತಕ್ಷಣ ಎಂಡ್ ಆಗಲ್ಲ, ಕಸ್ಟಮರ್ ಹಾಗೆ ಅವ್ರಿಗೆ ಸರ್ವಿಸ್ ಕೊಡೋದು, ಡೆಮೋ ಕೊಡೋದು, ಮತ್ತೆ ಅವ್ರ ಪಾರ್ಟ್ಸ್ ಏನಾದ್ರು ಬಂದ್ರೆ ಕಸ್ಟಮರ್ ಸರ್ವಿಸ್, ಆಫ್ಟರ್ ಸೇಲ್ ಸರ್ವಿಸ್ ಕೊಟ್ಟಾಗ ಎಂಡ್ ಆಗುತ್ತೆ. ಸೆಲ್ಲಿಂಗ್ ಯಾವಾಗ ಎಂಡ್ ಆಗುತ್ತೆ, ಪ್ರೊಡಕ್ಷನ್ ಆದ್ಮೇಲೆ ಅದು ದುಡ್ಡು ತಗೊಂಡು ಓನರ್ಶಿಪ್ ಟ್ರಾನ್ಸ್ಫರ್ ಆದ ತಕ್ಷಣ ಸೆಲ್ಲಿಂಗ್ ಮುಗಿದೋಗುತ್ತೆ. ಬಟ್ ಮಾರ್ಕೆಟಿಂಗ್ ಪ್ರೊಡಕ್ಷನ್ ಮುಂಚೆನೆ ಸ್ಟಾರ್ಟ್ ಆಗುತ್ತೆ, ಪ್ರೊಡಕ್ಷನ್ ಗಿಂತ ಮುಂಚೆನೆ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಆಫ್ಟರ್ ಸೇಲ್ ಸರ್ವಿಸ್ ಅದಾಗ ಎಂಡ್ ಆಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಓಕೆ. ಇನ್ನೊಂದು ಡಿಫರೆನ್ಸ್ ಏನಂದ್ರೆ, ಸೆಲ್ಲಿಂಗ್ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಡಿಫರೆನ್ಸ್ ಏನಂದ್ರೆ, ಡಿಫರೆನ್ಸ್ ಎಂಫಸಿಸ್ ಅಂದ್ರೆ ಮುಖ್ಯತ್ವ ಯಾವ್ದಕ್ಕೆ ಕೊಡ್ತಾರೆ, ಓಕೆನಾ? ಮುಖ್ಯತ್ವ ಏನಕ್ಕೆ ಕೊಡ್ತಾರೆ ಅಂದ್ರೆ, ಸೆಲ್ಲಿಂಗ್ ಯಾವ್ದ್ರ ಬಗ್ಗೆ ಅಂದ್ರೆ ಯಾವ್ದಕ್ ಮುಖ್ಯತ್ವ ಕೊಡುತ್ತೆ, ಕಸ್ಟಮರ್ನ ಪ್ರಾಡಕ್ಟ್ ಫೀಚರ್ಸ್ ಗೆ ಬೆಂಡ್ ಮಾಡುತ್ತೆ. ಅಂದ್ರೆ ಈ ಪ್ರಾಡಕ್ಟ್ ರೆಡಿ ಆಗ್ಬಿಟ್ಟಿದೆ, ಈ ಪ್ರಾಡಕ್ಟ್ ಫೀಚರ್ಸ್ ಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡುತ್ತೆ. ನೋಡ್ರಿ ಇಷ್ಟು ಫೀಚರ್ಸ್ ಇದೆ ಅಂತ ತೋರಿಸಿ ಅವ್ರಿಗೆ ಹೇಗೆ ಒಂದು ಕನ್ವಿನ್ಸ್ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಇರೋ ಫೀಚರ್ಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಬೆಂಡ್ ಮಾಡಿ ಪ್ರಾಡಕ್ಟ್ ನ ತಗೊಳ್ತರ ಮಾಡ್ತಾರೆ. ಬಟ್ ಮಾರ್ಕೆಟಿಂಗ್ ಹಾಗಲ್ಲ, ಕಸ್ಟಮರ್ ಫೀಚರ್ಸ್, ಕಸ್ಟಮರ್ ಟೇಸ್ಟ್ ಬಗ್ಗೆ ತಿಳ್ಕೊಂಡು ಪ್ರೊಡಕ್ಷನ್ ನ ಅವ್ರ ಟೇಸ್ಟ್ ತಕ್ಕಂತೆ ಮಾಡೋದು, ಅದನ್ನ ಮಾರ್ಕೆಟಿಂಗ್ ಅಂತ. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಮೊಬೈಲ್ ಫೋನ್ ಪ್ರೊಡಕ್ಷನ್ ಆಗ್ಬಿಟ್ಟಿದೆ, ಒಂದಿಷ್ಟು ಫೀಚರ್ಸ್ ಇದೆ, ಈ ಫೀಚರ್ಸ್ ನಾನು ಯಾರೋ ಒಂದು ಕಸ್ಟಮರ್ಸ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಈ ಆಲ್ರೆಡಿ ಮೊಬೈಲ್ ಇರೋ ಫೀಚರ್ಸ್ಗೆ ಅವ್ರನ್ನ ಕನ್ವಿನ್ಸ್ ಮಾಡ್ಬಿಡ್ತೀನಿ, ಒಪ್ಪಿಸಿ ತಗೊಳ್ತಾರ ಮಾಡ್ತೀನಿ, ಅದು ಸೆಲ್ಲಿಂಗ್. ಮಾರ್ಕೆಟಿಂಗ್ ಏನಂದ್ರೆ, ನಾನು ಹೋಗಿ ಕಸ್ಟಮರ್ಸ್ ತುಂಬಾ ಜನಗಳನ್ನ ಮೀಟ್ ಆಗಿ ಅವ್ರ ಟೇಸ್ಟ್ ಹೇಗೆ, ಅವ್ರ ಎಕ್ಸ್ಪೆಕ್ಟೇಷನ್ ಹೇಗೆ, ಬೈ ಕೆಪಾಸಿಟಿ ಹೇಗೆ ಅದನ್ನೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ಮೊಬೈಲ್ ನ ತಯಾರು ಮಾಡ್ತೀನಿ, ಅದು ಮಾರ್ಕೆಟಿಂಗ್. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನೋಡೋಣ. ಅಂದ್ರೆ ಏನೇನು ಕೆಲಸ ಮಾರ್ಕೆಟಿಂಗ್ ಅಲ್ಲಿ ನಡೀತದೆ, ಓಕೆ ನೋಡೋಣ. ಓಕೆ, ಫಸ್ಟ್ ಒನ್ ಗ್ಯಾದರಿಂಗ್ ಅಂಡ್ ಅನಲೈಸಿಂಗ್ ಮಾರ್ಕೆಟ್ ಇನ್ಫಾರ್ಮೇಶನ್. ಅಂದ್ರೆ ಆಲ್ಮೋಸ್ಟ್ ಇನ್ ಸ್ಟೆಪ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು, ಇಲ್ಲ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಫಸ್ಟ್ ಕೆಲಸ ಏನಂದ್ರೆ ಗ್ಯಾದರಿಂಗ್ ಅಂಡ್ ಅನಲೈಸಿಂಗ್ ಮಾರ್ಕೆಟ್ ಇನ್ಫಾರ್ಮೇಶನ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನಾನು ತುಂಬಾ ಜನಗಳನ್ನ ಮೀಟ್ ಆಗಿ, ಮಾರ್ಕೆಟ್ಗೆ ಹೋಗಿ ತುಂಬಾ ಜನಗಳನ್ನ ಮೀಟ್ ಮಾಡಿ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ. ಏನ್ ಇನ್ಫಾರ್ಮೇಶನ್? ಅವ್ರ ಟೇಸ್ಟ್ ಏನು, ಅವ್ರು ಯಾವ ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಯಾವ ತರ ಫೀಚರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ಪ್ರಾಡಕ್ಟ್ ಯಾವ ಕಲರ್ ಬೇಕು, ಯಾವ ಸೈಜ್ ಅಲ್ಲಿ ಇರಬೇಕು, ಅವ್ರಿಗೆ ಬೈಯಿಂಗ್ ಕೆಪಾಸಿಟಿ ಅಂದ್ರೆ ಎಷ್ಟು ದುಡ್ಡು, ಯಾವ ರೇಂಜ್ ಇದೆ ಅವ್ರ ಕೆಪಾಸಿಟಿ, 10,000 ಕೊಡಕ್ ರೆಡಿ ಇದಾರ, 20,000 ಕೊಡಕ್ ರೆಡಿ ಇದಾರ, 50 ರೂಪಾಯಿ ಕೊಡಕ್ ರೆಡಿ ಇದಾರ, ಸೊ ಅವ್ರ ಬೈಯಿಂಗ್ ಕೆಪಾಸಿಟಿ ಬಗ್ಗೆ. ಸೊ ಇದನ್ನೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತೀನಿ ಕಸ್ಟಮರ್ ಬಗ್ಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್, ಅವ್ರಿಗೆ ಯಾವ ತರ ಕಲರ್ ವಾಷಿಂಗ್ ಮಿಷಿನ್ ಇಷ್ಟಪಡ್ತಾರೆ, ಎಷ್ಟು ಸೈಜ್ ಅಲ್ಲಿ ಇರಬೇಕು, ಎಷ್ಟು ದುಡ್ಡು, ಎಷ್ಟು ರೇಂಜ್ ಇರಬೇಕು, 10,000 ರಿಂದ 20,000 ಅಂದ್ರೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ವಾಷಿಂಗ್ ಮಿಷಿನ್ ತಗೊಳಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀನಿ, ಅದನ್ನ ಅನಲೈಸ್ ಮಾಡ್ತೀನಿ. ಅನಲೈಸ್ ಅಂದ್ರೆ ಚೆಕ್ ಮಾಡ್ಕೋಬೇಕು, ನಾ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಕರೆಕ್ಟಾ ತಪ್ಪಾ ಅಂತ ಅನಲೈಸ್ ಮಾಡ್ಬೇಕು, ಮತ್ತೆ ರೀಚೆಕ್ಗಳು ಮಾಡ್ಕೊಳ್ಳೋದು. ಓಕೆನಾ? ನೆಕ್ಸ್ಟ್ ಏನು, ಮಾರ್ಕೆಟ್ ಪ್ಲಾನಿಂಗ್ ಮಾಡ್ಕೊತೀನಿ. ಅಂದ್ರೆ ನಾನು ಕಲೆಕ್ಟ್ ಮಾಡಿದ್ನಲ್ಲ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ತಕ್ಕಂತೆ ಏನ್ ಮಾಡ್ತೀನಿ, ಪ್ಲಾನ್ ಮಾಡ್ತೀನಿ. ಓಕೆ, ಕಸ್ಟಮರ್ಸ್, ಟಾರ್ಗೆಟೆಡ್ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ, ಅದ್ ತಕ್ಕಂತೆ ಎಷ್ಟು ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡಬೇಕು, ಯಾವ ಪ್ಲಸ್ ಅಂದ್ರೆ ನಾ ಏನು ಗ್ಯಾದರ್ಡ್ ಇನ್ಫಾರ್ಮೇಶನ್ ಇತ್ತಲ್ಲ ಅದನ್ನ ಅದ್ರ ತಕ್ಕಂತೆ ನಾನು ಮಾರ್ಕೆಟ್ ಪ್ಲಾನಿಂಗ್ ಮಾಡ್ಕೊಂತೀನಿ. ಓಕೆನಾ? ಮಾರ್ಕೆಟ್ ಪ್ಲಾನಿಂಗ್ ಅಂದ್ರೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಏನೇನ್ ಮಾಡಬೇಕು ಅದಕ್ಕೆಲ್ಲ ಪ್ಲಾನಿಂಗ್ ಮಾಡ್ಕೊತೀನಿ. ಓಕೆನಾ? ಎಷ್ಟು ಪ್ರೊಡಕ್ಷನ್ ಮಾಡ್ಬೇಕು, ಎಷ್ಟು ಪ್ರಾಡಕ್ಟ್ ಪ್ರೊಡಕ್ಷನ್ ಮಾಡಬೇಕು, ಅದು ಯಾವ ಕಲರ್ಸ್ ಇರಬೇಕು, ಅದ್ರ ಸೈಜ್ ಎಷ್ಟಿರ್ಬೇಕು, ಅದರದ್ದು ಏನು ಪ್ರೈಸ್ ರೇಂಜ್ ಎಷ್ಟಿರ್ಬೇಕು, ನಮ್ಗೆ ಎಷ್ಟು ಜನ ಸ್ಟಾಫ್ ಬೇಕು, ಹೇಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲಿ ಸ್ಟೋರ್ ಮಾಡಬೇಕು, ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಾನು ಏನ್ ಮಾಡ್ತೀನಿ, ಪ್ಲಾನಿಂಗ್ ಮಾಡ್ತೀನಿ. ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಇದೆಯಲ್ಲ, ಅದಕ್ಕೆ ಬ್ರ್ಯಾಂಡ್ ನೇಮ್ ಏನ್ ಕೊಡಬೇಕು, ಪ್ರೈಸ್ ಎಷ್ಟಿರ್ಬೇಕು, ಲೇಬಲಿಂಗ್ ಏನಿರ್ಬೇಕು, ಓಕೆನಾ? ಎಲ್ಲಿ ವೇರ್ ಹೌಸ್ ಅಲ್ಲಿ ಎಲ್ಲಿ ಸ್ಟೋರ್ ಮಾಡಬೇಕು, ಯಾವಾಗ ಪ್ರೊಡಕ್ಷನ್ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಏನ್ ಮಾಡ್ತೀನಿ, ಪ್ಲಾನಿಂಗ್ ಮಾಡ್ಕೊಂತೀನಿ. ಗೊತ್ತಲ್ಲ ಪ್ಲಾನಿಂಗ್ ಅಂದ್ರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ದ ಪ್ರೀ ಡಿಟರ್ಮೈನ್ಡ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು. ಓಕೆನಾ? ಮಾರ್ಕೆಟಿಂಗ್ ಪ್ಲಾನಿಂಗ್ ಆಯ್ತು.
ಮೂರನೇ ಫಂಕ್ಷನ್ ಏನಂದ್ರೆ ಪ್ರಾಡಕ್ಟ್ ಡಿಸೈನಿಂಗ್ ಅಂಡ್ ಡೆವಲಪ್ಮೆಂಟ್. ಅಂದ್ರೆ ನೋಡಿರೋ ಪ್ರಕಾರ ಪ್ರಾಡಕ್ಟ್ ಡಿಸೈನ್ ಮಾಡ್ತೀನಿ, ಅಂದ್ರೆ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ನಲ್ಲ, ಆ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ವಾಷಿಂಗ್ ಮಿಷಿನ್ ನೋಡಿ ಈ ಸೈಜಲ್ಲಿ ಇರಬೇಕು, ಅವ್ರಿಗೆ ಪಿಂಕ್ ಕಲರ್ ಇಷ್ಟ, ಓಕೆ, ಅವ್ರಿಗೆ 10,000 ಒಳಗೆ ರೇಂಜ್ ಅಲ್ಲಿ 10,000 ಒಳಗೆ ವಾಷಿಂಗ್ ಮಿಷಿನ್ ಬೇಕು. ಸೊ ಅದ್ರ ತಕ್ಕಂತೆ ಏನ್ ಮಾಡ್ತೀನಿ, ಪ್ರಾಡಕ್ಟ್ ಒಂದು ಸ್ಕೆಚ್ ಹಾಕೊಂತೀನಿ, ಅಂದ್ರೆ ಡಿಸೈನ್ ಮಾಡ್ತೀನಿ. ಡಿಸೈನ್ ಮಾಡ್ಬಿಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡ್ತೀನಿ, ಅಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಎಲ್ಲ ಡಿಸೈನ್ ಸ್ಕೆಚ್ ಮಾಡಿದ್ದೀನಿ, ವಾಷಿಂಗ್ ಮಿಷಿನ್ ಸ್ಕೆಚ್ ಹಾಕಿದ್ದೀನಿ, ಎಲ್ಲ ಪ್ಲಾನಿಂಗ್ ಆಗಿದೆ ಯಾವಾಗಲೇ, ಹಿಂದೆ ಪಾಯಿಂಟ್ ಅಲ್ಲಿ ಹೇಳಿರೋ ಪ್ರಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ, ಅದನ್ನ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಮೂರನೇದು ಏನಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಗ್ರೇಡಿಂಗ್. ಏನ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಗ್ರೇಡಿಂಗ್ ಅಂದ್ರೆ ನಂದು ಫೀಚರ್ಸ್ ಇತ್ತಲ್ಲ, ಆ ಫೀಚರ್ಸ್ ಇದು ಮಾಡಿದಲ್ಲ, ಫಾರ್ ಎಕ್ಸಾಂಪಲ್ ಪಿಂಕ್ ಕಲರ್, ಆ ಪಿಂಕ್ ಕಲರ್ ಒಂದು 100 ವಾಷಿಂಗ್ ಮಿಷಿನ್ ಪ್ರೊಡಕ್ಷನ್ ಮಾಡ್ತೀನಿ, ಅವೆಲ್ಲ ಪಿಂಕ್ ಕಲರ್ ಅಲ್ಲಿ ವೇರಿಯೇಷನ್ಸ್ ಇರಬಾರ್ದು, ಅದು ಸ್ಟ್ಯಾಂಡರ್ಡೈಸೇಷನ್ ಅಂತೀವಿ. ಅಂದ್ರೆ ಅದೇನು ಪ್ರೀ ಡಿಟರ್ಮೈನ್ಡ್ ಸ್ಪೆಸಿಫಿಕೇಶನ್ಸ್ ಇತ್ತಲ್ಲ, ಅದನ್ನ ಸ್ಟ್ಯಾಂಡರ್ಡೈಸೇಷನ್ ಅಂತೀವಿ. ಓಕೆನಾ. ಗ್ರೇಡಿಂಗ್ ಅಂತ ಅಂದ್ರೆ ಏನಂದ್ರೆ, ಈಗ ಆಯ್ತು ವಾಷಿಂಗ್ ಮಿಷಿನ್ ಬಿಡ್ರಿ, ಸೋಪ್ ಪೌಡರ್ ತಗೊಳ್ರಿ. ಓಕೆ, ನಾನೇನ್ ಮಾಡಿರ್ತೀನಿ, ಸೋಪಿಗೆ ಓಕೆ ವಾಷಿಂಗ್ ಮಿಷಿನ್ ಬರ್ರಿ, ಇಲ್ಲಿ ವಾಷಿಂಗ್ ಮಿಷಿನ್ ಬರ್ರಿ. ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ನೋಡಿ, ಪಿಂಕ್ ಕಲರ್, ಅದ್ರ ಸೈಜು ಎಷ್ಟು, 4 ಫೀಟ್ ಇರಬೇಕು, ಅದ್ರ ಅಗಲ ಅದು 4 ಇರಬೇಕು. ಓಕೆ, ಹೊರಗೆ ಮೆಟಲ್ ಕೋಟೆಡ್ ಇರಬೇಕು. ಇದು ಸ್ಟ್ಯಾಂಡರ್ಡೈಸೇಷನ್ ಅಂತಾರೆ. ಅಂದ್ರೆ ಇದೇ ಪ್ರಕಾರ ಎಲ್ಲಾ ಪ್ರಾಡಕ್ಟ್ ಇರಬೇಕು, ಅದು ಸ್ಟ್ಯಾಂಡರ್ಡೈಸೇಷನ್ ಅಂತಾರೆ. ಗ್ರೇಡಿಂಗ್ ಅಂದ್ರೆ ಏನ್ ಗೊತ್ತಾ, ಪ್ರೊಡಕ್ಷನ್ ಆದ್ಮೇಲೆ ಸಪರೇಟ್ ಅಂದ್ರೆ ಅಕಾರ್ಡಿಂಗ್ ಟು ದ ಕ್ವಾಲಿಟಿ, ಸೈಜ್, ಫೀಚರ್ಸ್ ಏನ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ ಪ್ರಾಡಕ್ಟ್ ನ. ಅಂದ್ರೆ ವಾಷಿಂಗ್ ಮಿಷಿನ್ 7 ಲೀಟರ್ಸ್ ಇದ್ದು, ಅಂದ್ರೆ 7 kg, ನಾಟ್ ಲೀಟರ್ಸ್, 7 kg ಇದು, ಈ ವಾಷಿಂಗ್ ಮಿಷಿನ್ 7 kg, ಈ ವಾಷಿಂಗ್ ಮಿಷಿನ್ ಎಲ್ಲ 8 kg, ಈ ವಾಷಿಂಗ್ ಮಿಷಿನ್ ಎಲ್ಲ ಏನು 6 kg, ಈ ತರ ಸಪರೇಟ್ ಮಾಡ್ತೀನಿ. ಗ್ರೇಡಿಂಗ್, ಅದನ್ನ ಗ್ರೇಡಿಂಗ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಪ್ಯಾಕಿಂಗ್ ಅಂಡ್ ಲೇಬಲಿಂಗ್. ಪ್ಯಾಕಿಂಗ್ ಅಂದ್ರೆ ಪ್ರಾಡಕ್ಟ್ ಆದ್ಮೇಲೆ ಪ್ಯಾಕ್ ಮಾಡ್ತೀವಿ. ಅದೇ ಒಂದು ಬಾಕ್ಸ್ ಇರ್ಬೋದು, ಒಂದು ಕಂಟೈನರ್ ಇರ್ಬೋದು, ಒಂದು ಟಿನ್ ಇರ್ಬೋದು, ಬಿನ್ ಇರ್ಬೋದು, ಯಾವ್ದ್ರಲ್ಲೂ ಒಂದು ಕವರ್ ಮಾಡ್ತೀವಿ. ಸೊ ದಟ್ ಪ್ಯಾಕಿಂಗ್ ಏನ್ ಮಾಡುತ್ತೆ, ಲೀಕೇಜ್, ಬ್ರೇಕೇಜ್ ಇಲ್ಲ ಸ್ಪಾಯ್ಲೇಜ್ ಇಂದ ಪ್ರಾಡಕ್ಟ್ ನ ಪ್ರೊಟೆಕ್ಟ್ ಮಾಡುತ್ತೆ, ಅದನ್ನ ಪ್ಯಾಕಿಂಗ್ ಅಂತಾರೆ. ಲೇಬಲಿಂಗ್ ಅಂದ್ರೆ ಒಂದು ಪೀಸ್ ಆಫ್ ಇನ್ಫಾರ್ಮೇಶನ್ ತೆಗೆದು ಪ್ರಾಡಕ್ಟ್ ಮೇಲೆ ಅಂಟಿಸ್ತೀವಿ, ಅದು ಸ್ಟಿಕ್ ಮಾಡ್ತೀವಿ, ಒಂದು ಪೀಸ್ ಆಫ್ ಇನ್ಫಾರ್ಮೇಶನ್. ಅದು ಬ್ರ್ಯಾಂಡ್ ಹೆಸರು, ಅದು ಯಾವಾಗ ಪ್ರೊಡಕ್ಷನ್ ಆಯ್ತು, ಯಾವಾಗ ಎಲ್ಲಿ ಪ್ರೊಡಕ್ಷನ್ ಆಯ್ತು, ಅದು ಎಕ್ಸ್ಪೈರ್ ಡೇಟ್, ಇನ್ ಕೇಸ್ ಫುಡ್ ಪ್ರಾಡಕ್ಟ್ ಇದ್ರೆ ಅದನ್ನ ಎಕ್ಸ್ಪೈರ್ ಡೇಟ್ ಇರುತ್ತೆ. ಓಕೆ, ಎಲ್ಲಿ ಪ್ರೊಡಕ್ಷನ್ ಆಯ್ತು, ಕಸ್ಟಮರ್ ಸೇಲ್ಸ್ ಸರ್ವಿಸ್, ಅದ್ರ ನಂಬರ್ ಇರ್ಬೋದು, ಈ ತರ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನ ಪ್ರಾಡಕ್ಟ್ ಮೇಲೆ ಅಂಟಿಸ್ತಾರೆ, ಅಂದ್ರೆ ಸ್ಟಿಕ್ ಮಾಡ್ತಾರೆ, ಅದನ್ನ ಲೇಬಲಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಬ್ರ್ಯಾಂಡಿಂಗ್. ಬ್ರ್ಯಾಂಡ್ ಅಂದ್ರೆ ಏನ್ ಗೊತ್ತಾ, ಒಂದು ಲೋಗೋ ಇರ್ಬೋದು, ಓಕೆನಾ, ಒಂದು ಸಿಂಬಲ್ ಇರ್ಬೋದು. ಇಲ್ಲಿ ನೋಡ್ತಿರ್ಬೋದು ಪೂಮಾ, ಇದೊಂದು ಸಿಂಬಲ್, ಇದು ಓಕೆ, ಇದೊಂದು ಲೋಗೋ ಅಂತ ಕರಿಬಹುದು. ಇದು ಬ್ರ್ಯಾಂಡಿಂಗ್, ಇದು ಪೂಮಾ, ಅದು ಬ್ರ್ಯಾಂಡ್ ಸಿಂಬಲ್ ಇದು. ಓಕೆನಾ. ಬ್ರ್ಯಾಂಡ್ ಅನ್ನೋದು ಒಂದು ಹೆಸರು ಇರ್ಬೋದು, ಇಲ್ಲ ಒಂದು ಪೀಸ್ ಆಫ್ ಒಂದು ಹೆಸರು ಇರ್ಬೋದು, ಲೋಗೋ ಇರ್ಬೋದು, ಒಂದು ಸಿಂಬಲ್ ಇರ್ಬೋದು. ಓಕೆ, ಇದನ್ನ ಬ್ರ್ಯಾಂಡ್ ಅಂತ ಕರೀತಾರೆ. ಓಕೆ, ಒಂದು ಪ್ರಾಡಕ್ಟ್ ಗೆ ಬ್ರ್ಯಾಂಡ್ ನೇಮ್ ಕೊಡ್ತಾರೆ, ಅಂತ ಬ್ರ್ಯಾಂಡಿಂಗ್ ಅಂತ ಕರೀತಾರೆ. ಈಗ ವಾಷಿಂಗ್ ಮಿಷಿನ್ ಗೆ ಸ್ಯಾಮ್ಸಂಗ್ ಅಂತ ಕೊಡ್ತೀವಿ, ಅದು ಬ್ರ್ಯಾಂಡಿಂಗ್. ಓಕೆನಾ. ಇದು ಮಾರ್ಕೆಟಿಂಗ್ ಫಂಕ್ಷನ್. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಕಸ್ಟಮರ್ ಸಪೋರ್ಟ್ ಅಂಡ್ ಸರ್ವಿಸಸ್ ಕೊಡೋದು. ಅಂದ್ರೆ ವಾಷಿಂಗ್ ಮಿಷಿನ್ ಸೇಲ್ ಆಗಿದೆ, ಅದಾದ್ಮೇಲೆ ಅವ್ರಿಗೆ ಡೆಮೋ ಕೊಡೋದು, ಅದು ಆಫ್ಟರ್ ಸೇಲ್ಸ್ ಸರ್ವಿಸ್, ಅದನ್ನ ಕಸ್ಟಮರ್ ಸರ್ವಿಸ್ ಅಂತ ಕರೀತಾರೆ. ಯಾವ್ದೋ ಒಂದು ಪಾರ್ಟ್ ಹೋಗಿದೆ, ಅಂದ್ರೆ ಬೋರ್ಡ್ ಹೋಗಿದೆ, ವಾಷಿಂಗ್ ಮಿಷಿನ್ ಬೋರ್ಡ್ ಹೋಗಿದೆ, ಇಲ್ಲ ಗೇರ್ ಬಾಕ್ಸ್ ಹೋಗಿದೆ, ಇಲ್ಲ ಮೋಟರ್ ಹೋಗಿದೆ, ಈ ತರ ಯಾವ್ದು ಪಾರ್ಟ್ಸ್ ಹೋದ್ರೆ ಅದನ್ನ ತಗೊಂಬಂದು ರೀಪ್ಲೇಸ್ಮೆಂಟ್ ಮಾಡ್ಬಿಡೋದು, ಇದು ಸರ್ವಿಸ್ ಕೊಡೋದು ಒನ್ಸ್ ಇನ್ ವೈಲ್, ಇದನ್ನೆಲ್ಲ ಎಂತ ಕರೀತಾರೆ, ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಏನಂದ್ರೆ ಪ್ರೈಸಿಂಗ್ ಆಫ್ ದ ಪ್ರಾಡಕ್ಟ್. ಏನ್ ಫಂಕ್ಷನ್ ಇದು, ಇದೆಲ್ಲ ಮಾರ್ಕೆಟಿಂಗ್ ಫಂಕ್ಷನ್ಸ್ ನೋಡ್ತಿರೋದು. ಅಂದ್ರೆ ಪ್ರಾಡಕ್ಟ್ ಗೆ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಪ್ರೈಸ್ ಅಲ್ಲಿ ಏನಿರುತ್ತೆ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇರುತ್ತೆ. ಓಕೆ, ಇದು ಮಾರ್ಕೆಟಿಂಗ್ ಫಂಕ್ಷನ್ ಅಲ್ಲಿ ಬರುತ್ತೆ. ಕಾಸ್ಟ್ ಅಂದ್ರೆ ಒಂದು ಪ್ರಾಡಕ್ಟ್ ನ ತಯಾರು ಮಾಡೋದಕ್ಕೆ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ, ಆಟೋ ಚಾರ್ಜ್ ಎಲ್ಲ ಸೇರಿಸಿ. ಒಂದು ಮೊಬೈಲ್ ತಯಾರು ಮಾಡಕ್ಕೆ ನನಗೆ 20,000 ಆಯ್ತು, ನನ್ನ ಪ್ರಾಫಿಟ್ ಲಾಭ ಒಂದು 5,000, 25,000, ಅದು ಪ್ರೈಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಮೋಷನ್ ಅಂದ್ರೆ ಜಸ್ಟ್ ಅಡ್ವರ್ಟೈಸ್ಮೆಂಟ್, ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಪಾಸಿಟಿವ್ ಇನ್ಫಾರ್ಮೇಶನ್ ನ ಕಸ್ಟಮರ್ಸ್ಗೆ ತಿಳಿಸೋದು. ಅದ್ರ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಎಲ್ಲ ಅವೈಲಬಿಲಿಟಿ ಇದೆ,
ಓಕೆ, ಪ್ರೈಸ್ ಎಷ್ಟು, ಯಾವಾಗಿಂದ ಅವೈಲಬಿಲಿಟಿ ಇರುತ್ತೆ, ಎಲ್ಲಿ ತನಕ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡೋದನ್ನ ಪ್ರಮೋಷನ್ ಅಂತ ಕರೀತಾರೆ. ನಥಿಂಗ್ ಬಟ್ ಅಡ್ವರ್ಟೈಸ್ಮೆಂಟ್, ದಟ್ಸ್ ಆಲ್. ನೆಕ್ಸ್ಟ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಇದು ಒಂದು ಫಂಕ್ಷನ್ ಆಫ್ ಮಾರ್ಕೆಟಿಂಗ್. ಅಂದ್ರೆ ಇದು ಒಂದು ಮಾರ್ಕೆಟಿಂಗ್ ಫಂಕ್ಷನ್. ಅಂದ್ರೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಫ್ರಮ್ ದ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ದ ಪ್ಲೇಸ್ ಆಫ್ ಕನ್ಸಂಪ್ಷನ್ ಗೆ ಗೂಡ್ಸ್ ನ ಶಿಫ್ಟ್ ಮಾಡೋದನ್ನ ಏನಂತ ಕರಿತೀವಿ? ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಪ್ರೊಡಕ್ಷನ್ ಆಗಿದೆ, ಆ ಪ್ಲೇಸ್ ಇಂದ ಕನ್ಸ್ಯೂಮರ್ಸ್ ಇರೋ ಪ್ಲೇಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದನ್ನ ಫಿಸಿಕಲ್ ಡಿಸ್ಟ್ರಿಬ್ಯೂಟ್ ಅಂತ ಕರೀತಾರೆ. ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಕರೆಕ್ಟ್ ಇಲ್ಲ? ಪ್ರೊಡಕ್ಷನ್ ಪ್ಲೇಸ್ ಇಂದ ವೇರ್ ಹೌಸ್ಗೆ ಶಿಫ್ಟ್ ಮಾಡಬೇಕು ಪ್ರಾಡಕ್ಟ್ ನ, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕು. ಓಕೆನಾ? ಪ್ಲಸ್ ವೇರ್ ಹೌಸ್ ಇಂದ ಕನ್ಸ್ಯೂಮರ್ ಪ್ಲೇಸಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಗೂಡ್ಸ್ ನ, ಅದಕ್ಕೂ ಟ್ರಾನ್ಸ್ಪೋರ್ಟೇಷನ್ ಬೇಕು. ಇದು ಮಾರ್ಕೆಟಿಂಗ್ ಫಂಕ್ಷನ್. ಓಕೆನಾ? ನೆಕ್ಸ್ಟ್ ಇಲ್ಲಿಗೆ ಮಾರ್ಕೆಟಿಂಗ್ ಫಂಕ್ಷನ್ಸ್ ಮುಗೀತು. ನೆಕ್ಸ್ಟ್ ಮಾರ್ಕೆಟಿಂಗ್ ಮಿಕ್ಸ್. ಈ ಕಾನ್ಸೆಪ್ಟ್ ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಮಾರ್ಕೆಟಿಂಗ್ ಮಿಕ್ಸ್ ಅಂದ್ರೆ ಏನು ಗೊತ್ತಾ? ನೀವು ಅಲ್ಲಿ ನೋಡ್ತಿರೋ ಪ್ರಕಾರ 4 ಪೀಸ್ ಸೇರಿಸಿದ್ರೆ 4 ಪಿ, 1 ಪಿ, 2ನೇ ಪಿ, 3 ಪಿ, 4 ಪಿ, 4 ಪಿ ಫಾರ್ ಪ್ರಾಡಕ್ಟ್ ಇದೆ. ಓಕೆ, 4 ಪಿ ಸೇರಿದ್ರೆ ಮಾರ್ಕೆಟಿಂಗ್ ಮಿಕ್ಸ್ ಆಗುತ್ತೆ. ನಾವು ಪಿಕ್ಚರ್ ಅಲ್ಲಿ ನೋಡ್ತಿದ್ರೆ 1ನೇ ಪಿ ಯಾವುದು? ಪ್ರಾಡಕ್ಟ್. 2ನೇ ಪಿ ಸೆಕೆಂಡ್ ಪಿ ಇಸ್ ಪ್ಲೇಸ್, ಥರ್ಡ್ ಪಿ ಇಸ್ ಪ್ರೈಸ್, ಫೋರ್ತ್ ಪಿ ಇಸ್ ಪ್ರಮೋಷನ್. ಈ ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್ ಸೇರಿಸಿದ್ರೆ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಡಕ್ಟ್, ಅದೊಂದು ದೊಡ್ಡ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ಲೇಸ್, ಅದೊಂದು ದೊಡ್ಡ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರೈಸ್, ಅದೊಂದು ದೊಡ್ಡ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಮೋಷನ್. ಅಂದ್ರೆ ಇಂಡಿವಿಜುವಲ್ ಆಗಿ ಇನ್ ಡೆಪ್ತ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ 4ನ ಸೇರಿಸಿದ್ರೆ ಮಾರ್ಕೆಟಿಂಗ್ ಮಿಕ್ಸ್ ಅನ್ನುತ್ತೆ, ಮಿಕ್ಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ವಿ ಶುಡ್ ಡಿಸ್ಕಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಮಾರ್ಕೆಟಿಂಗ್ ಮಿಕ್ಸ್. ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಯಾವುದು? ಪ್ರಾಡಕ್ಟ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.